ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಳೆದ ಬಾರಿ ಜಾತಿ ಗಣತಿ ಹೊತ್ತಿಸಿದ್ದಂತಹ ಕಿಚ್ಚಿಗೆ ಧೂಳು ಹಿಡಿದಂತಹ ರಿಪೋರ್ಟ್ ಕಸದ ಬುಟ್ಟಿಯನ್ನ ಸೇರಿತ್ತು. ಆದರೆ ಈ ಬಾರಿ 60 ಪ್ರಶ್ನೆಗಳನ್ನ ಹೊತ್ತು ಬರ್ತಾ ಇರುವಂತಹ ಸಮೀಕ್ಷೆಯನ್ನ ಸಿಎಂ ವೈಜ್ಞಾನಿಕ ಅಂತಿದ್ದಾರೆ. ಇದೇ 22ರಿಂದ 2 ಕೋಟಿ ಮನೆಗಳ ಸರ್ವೆ ನಡೆಯುತ್ತೆ. ಲಿಂಗಾಯತ ಧರ್ಮ ಕಾಲಂ ವಿವಾದ ಎಬ್ಬಿಸಿದೆ. ಮದ್ದೂರು ಗಾಯ ಇನ್ನೂ ಆರಿಲ್ಲ. ಆಗ್ಲೇ ಮೊಸರಲ್ಲಿ ಕಲ್ಲು ಹುಡುಕಿದ ಸರ್ಕಾರ ಇನ್ಸ್ಪೆಕ್ಟರ್ ತಲೆದಂಡ ಮಾಡಿದೆ. ಎಎಸ್ಪಿಗೆ ವರ್ಗಾವಣೆಯ ಭಾಗ್ಯ ಸಿಕ್ಕಿದೆ. ಚಲುವರಾಯಸ್ವಾಮಿ ಹೊಣೆಗಾರಿಕೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಟಿ ರವಿ ಬಳಿಕ ಯತ್ನಾಳ್ ಮೇಲೂ ಎಫ್ಐಆರ್ ಫಿಟ್ ಆಗಿದೆ. ಧರ್ಮಸ್ಥಳಕ್ಕೆ ಘಾಟಿಯ ದಾರಿ ಅದೆಷ್ಟು ತಿರುವಿದೆಯೋ ಅಷ್ಟೇ ತಿರುವು ಬುರುಡೆ ಕೇಸ್ಗೆ ಸಿಗ್ತಿದೆ. ಬಂಗ್ಲೆಗುಡ್ಡದ ಸ್ಥಳ ಮಹಜರು ವೇಳೆ ಅಸ್ಥಿ ಪಂಜರಗಳ ರಾಶಿಯೇ ಇತ್ತು ಎಂದ ವಿಠಲ್ ಗೌಡ ಮಾಟದ ಕಥೆಯನ್ನ ಹೇಳಿದ್ದಾರೆ. ವಿದೇಶಿ ಫಂಡಿಂಗ್ ಆರೋಪಕ್ಕೆ ಸಮೀರ್ ದಾಖಲೆ ಸಮೇತ ಬಂದಿದ್ದಾರೆ. ತಿಮರೋಡಿ ಹೊಸ ದೂರು ನೀಡಿದ್ದಾರೆ. ಇದು ಕಾಕತಾಳೀಯವೋ ಆಕಸ್ಮಿಕವೋ, ಸಿಎಂ ಹಾಗೂ ಡಿಸಿಎಂ ನಿವಾಸಗಳ ಬಳಿ ವಿಚಿತ್ರ ಘಟನೆ ನಡೆದಿದೆ. ಎರಡೂ ಘಟನೆಗೆ ಸಾಮ್ಯತೆ ಇದೆ. ಒಂದ್ ಕಡೆ ಕಾರು ಧಗಧಗನೆ ಹೊತ್ತಿ ಉರಿದಿದ್ರೆ, ಮತ್ತೊಂದು ಜಾಗದಲ್ಲಿ ನಕಲಿ ನಂಬರ್ ಪ್ಲೇಟಿನ ಲಕ್ಸುರಿ ಕಾರು ಪತ್ತೆಯಾಗಿದೆ. ಘಟನೆಯ ಬಗ್ಗೆ ತನಿಖೆಗೆ ಆದೇಶವಾಗಿದೆ. ಅಮೆರಿಕಾದಲ್ಲಿ ವಾಷಿಂಗ್ ಮಷಿನ್ ವಿಚಾರಕ್ಕೆ ಬೆಂಗಳೂರು ಮೂಲದ ವ್ಯಕ್ತಿಯ ಶಿರಚ್ಛೇದ ಮಾಡಿರುವಂತಹ ದುಷ್ಕೃತ್ಯ ಮೆರೆಯಲಾಗಿದೆ. ಕುಟುಂಬದ ಎದುರೇ ನಡೆದಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತ ಹಿಮಾಗ್ನಿಯಾದಂಥ ನೇಪಾಳದಲ್ಲಿ ಭಯದಿಂದ ಹೋಟೆಲ್ನಿಂದ ಜಗಿದ ಭಾರತೀಯ ಮಹಿಳೆ ಜೀವ ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.